ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನ ಮಾಡಬೇಕು, ಹಾಗೆ ಯಾವ ಸಮಯದಲ್ಲಿ ವರಮಹಾಲಕ್ಷ್ಮಿಯನ್ನು ಕೂರಿಸಬೇಕು, ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು ಅಂತ ತಿಳಿಸ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ. ಸೊ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಅಲ್ವಾ, ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಮಾಡಬೇಕು, ಯಾವ ದಿನ ಮಾಡಬೇಕು ಅಂತ. ಸೊ ಇವತ್ತು ನಾನು ಕರೆಕ್ಟಾಗಿ ಹೇಳ್ತೀನಿ ಯಾವ ದಿನ ಮಾಡಬೇಕು ಅಂತ. ಈ ವರ್ಷ 2026 ಆಗಸ್ಟ್ 21ನೇ ತಾರೀಕು ಶುಕ್ರವಾರ, ಶ್ರಾವಣ ಮಾಸದ 2ನೇ ಶುಕ್ರವಾರ ಬರುತ್ತೆ. ಲಕ್ಷ್ಮಿ ಕೂರಿಸುವ ರಾಜಯೋಗದ ಸಮಯ. ಸ್ಥಿರ ಲಗ್ನದಲ್ಲಿ ಕೂರಿಸಬೇಕು. ಸ್ಥಿರ ಲಗ್ನ ಅಂತಂದರೆ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ ಅಂತ ಅರ್ಥ. ಸ್ಥಿರ ಲಗ್ನ ಯಾವುದು ಅಂದರೆ ಸಿಂಹ ಲಗ್ನ. ಬೆಳಿಗ್ಗೆ 6:30ಯಿಂದ 8 ಗಂಟೆ ಒಳಗಡೆ ಕೂರಿಸಬೇಕು. ಈ ವರ್ಷ ಈ ರಾಜಯೋಗದಲ್ಲಿ ಕೂರಿಸಿದರೆ ಈ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ತುಂಬಾ ಸಿರಿ ಸಂಪತ್ತನ್ನು ಕಾಣ್ತೀರಾ. ಈ ವರ್ಷ ಲಕ್ಷ್ಮೀ ದೇವಿಗೆ ಈ ಬಣ್ಣದ ಸೀರೆ ಉಡಿಸಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ. ಯಾವ ಬಣ್ಣದ ಸೀರೆ ಅಂತಂದರೆ ಹಸಿರು ಬಣ್ಣದ ಸೀರೆಯನ್ನು ಉಡಿಸ್ಬಿಟ್ಟು ನೋಡಿ. ಈ ವರ್ಷ ನಿಮ್ಮ ಮನೆಗೆ ಒಳ್ಳೆಯದು ಆಗುತ್ತೆ. ಸಿರಿ ಸಂಪತ್ತು ಖಂಡಿತವಾಗಲೂ ಕೂಡಿ ಬರುತ್ತೆ. ನೀವು ಅಂದುಕೊಂಡಿದ್ದೆಲ್ಲ ನೆರವೇರುತ್ತೆ. ಈ ವರ್ಷ 2026 21 ಆಗಸ್ಟ್ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ. ಖಂಡಿತವಾಗಲೂ ಈ ರಾಜಯೋಗದ ಸಮಯದಲ್ಲಿ ಲಕ್ಷ್ಮಿನ ಕೂರಿಸಿ ಈ ಬಣ್ಣದ ಸೀರೆಯನ್ನು ಉಡಿಸಿ ಕನಕದಾರ ಸ್ತೋತ್ರಂ ಮತ್ತು ಶ್ರೀ ಸೂಕ್ತಂ ಪಠನೆ ಮಾಡಿ. ಖಂಡಿತವಾಗಲೂ ನಿಮಗೆ ಒಳ್ಳೆಯದು ಆಗುತ್ತೆ. ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ. ತಾಯಿ ವರಮಹಾಲಕ್ಷ್ಮಿ ದೇವಿ ಖಂಡಿತವಾಗಲೂ ಸಿರಿ ಸಂಪತ್ತನ್ನು ಕೊಟ್ಟೆ ಕೊಡುತ್ತಾಳೆ. ಈ ವಿಡಿಯೋ ನೋಡಿದ ಮೇಲೆ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನ ಮಾಡಬೇಕು, ಹಾಗೆ ಯಾವ ಸಮಯದಲ್ಲಿ ಕೂರಿಸಬೇಕು, ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು ಅಂತ. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.